ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆಯಾದ ನಂತರದಲ್ಲಿ ಶವಗಳನ್ನು ಆಚೆ ತೆಗೆಯುವಂಥ ಸ್ಪೀಡ್ ನೋಡ್ತಾ ಇದ್ದರೆ ಸತ್ಯಾಸತ್ಯತೆ ಅನ್ನೋದು ಇದೆಯಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಆಚೆ ಬರುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಈಗ ಎಸ್ಐಟಿ ತನಿಖೆಯ ನಿಧಾನಗತಿಯನ್ನು ನೋಡ್ತಾ ಇದ್ದರೆ ಯಾವಾಗಪ್ಪ ಈ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಭ್ರಮನಿರಸವಾದಂಥ ರೀತಿ ಕಾಣಿಸ್ತಾ ಇದೆ. ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನದ ಬಳಿಕ ತನಿಖೆ ನಿಧಾನಗತಿಗೆ ಜಾರ್ತಾ ಇದೆ. ಕೇವಲ ನೋಟಿಸ್ ಕೊಡೋದು, ವಿಚಾರಣೆಗೆ ಹಾಜರುಪಡಿಸುವಂತೆ ನೋಡೋದು, ವಿಚಾರಣೆ ಮಾಡೋದು, ಕಳಿಸೋದು, ಇಷ್ಟೇ ನಡೀತಾ ಇದೆ. ಪ್ರಗತಿ ಅನ್ನೋದನ್ನು ಕುಂಠಿತವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಬುರುಡೆ ರಹಸ್ಯದ ಹಿಂದಿರುವಂಥ ಷಡ್ಯಂತ್ರ, ಸೂತ್ರಧಾರಿಗಳ ತನಿಖೆ ಅದೆಲ್ಲವೂ ಕೂಡ ಅಂದುಕೊಂಡಂಥ ವೇಗದಲ್ಲಿ ಆಗ್ತಾ ಇದೆ. ಪ್ರಕರಣದ ಸೂತ್ರಧಾರರನ್ನು ಪತ್ತೆ ಹಚ್ಚಿರುವಂಥ ಎಸ್ಐಟಿ ಅಧಿಕಾರಿಗಳು ಬುರುಡೆ ತಂದ ಜಾಗವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡ ಅವರನ್ನು ಕರೆದುಕೊಂಡು ಹೋಗಿ ಹಾಜರು ಮಾಡಲಾಗಿದೆ. 2 ಬಾರಿ ಎಸ್ಐಟಿ ಹಾಜರು ಮಾಡಿದ್ದಾರೆ. ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಮಾಡಿದ್ದಾರೆ. ಸಾಕ್ಷಿ ಸಮೇತವಾಗಿ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ತನಿಖಾಧಿಕಾರಿಗಳು. ಆದರೆ ಇಷ್ಟೆಲ್ಲ ಆದರೂ ಕೂಡ ಯಾವ ದೊಣ್ಣೆ ನಾಯಕನ ಅಪ್ಪಣೆಗಾಗಿ ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾರ ಅಪ್ಪಣೆಗಾಗಿ ಇವರು ಕಾಯ್ತಾ ಇದ್ದಾರೆ? ಆರೋಪಿಗಳ ಬಂಧನ ಯಾಕಿಲ್ಲ? ಮೀನಾಮೇಷ ಎಣಿಸೋದು ಯಾಕೆ? ಸಾಕ್ಷ್ಯಾಧಾರಗಳಿದ್ದು ಅವರೇ ಸೂತ್ರಧಾರರು ಅಂತ ಗೊತ್ತಾದ ನಂತರವೂ ವಿಡಿಯೋ ಹೇಳಿಕೆ ಸಂಗ್ರಹದಲ್ಲಿ ಬ್ಯುಸಿಯಾಗಿದ್ದಾರೆ. ಬಂಧನ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಕ್ಕೆ ಎಸ್ಐಟಿ ತನಿಖಾಧಿಕಾರಿಗಳು ಸಿದ್ಧವಾಗಿದ್ದಾರೆ. ಬಟ್ ಯಾರದ್ದೋ ಅಪ್ಪಣೆ ಬೇಕಿದೆ, ಯಾರದ್ದೋ ಸೂಚನೆ ಬೇಕಿದೆ. ಹೀಗಾಗಿ ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಎಸ್ಐಟಿ ಎಷ್ಟು ಬೇಗ ರಚನೆ ಆಯಿತೋ ಅಷ್ಟೇ ವೇಗವಾಗಿ ಶವಗಳನ್ನು ಹೂತಿಟ್ಟಿರುವ ಜಾಗ ಅಂತ ಗುರುತಿಸಲಾಗಿತ್ತಲ್ಲ, ಉತ್ಖನನ ಕಾರ್ಯ ಆಯಿತು, ಅಗೆಯಲಾಯಿತು. ಪ್ರತಿದಿನವೂ ಕೂಡ ಒಂದೊಂದು ಜಾಗದಲ್ಲಿ ತಂಡ ಹಾಜರಾಗ್ತಾ ಇತ್ತು, ಅಗಿತಾ ಇತ್ತು. ಅದರ ಸ್ಪೀಡ್ ನೋಡಿದ್ರೆ ಅಷ್ಟೇ ವೇಗವಾಗಿ ತನಿಖೆ ಪೂರ್ಣಗೊಳ್ಳುತ್ತೆ, ಸತ್ಯಾಸತ್ಯತೆ ಬಯಲಾಗುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಇದೀಗ ಎಲ್ಲೋ ಒಂದು ಕಡೆ ಈ ನಿಧಾನಗತಿ ಆಮೆ ಓಟದಲ್ಲಿ ಸಾಗ್ತಾ ಇದೆ ಅಂತ ಅನಿಸ್ತಾ ಇರೋದು ಯಾಕೆ? ಯಾವ ಕಾರಣಕ್ಕಾಗಿ? ಯಾಕಂತ ಹೇಳಿದ್ರೆ ಇಲ್ಲಿ ಸೂತ್ರಧಾರಿ ಅನ್ನೋಂತ ಗೊತ್ತಾಗಿದೆ, ಸಾಕ್ಷ್ಯಾಧಾರಗಳು ಸಂಗ್ರಹ ಆಗಿದ್ದಾವೆ, ವಿಡಿಯೋ ಸಂಗ್ರಹ ಆಗಿದೆ. ಆದರೂ ಕೂಡ ಅರೆಸ್ಟ್ ಮಾಡುವಲ್ಲಿ ಹಿಂದೆ ಮುಂದೆ ನೋಡ್ತಾ ಇದೆಯಾ ಎಸ್ಐಟಿ? ದಶರಥ್, ಹೌದು, ಎಸ್ಐಟಿಯ ತನಿಖೆ ಹಾದಿಯನ್ನು ನೋಡಿದರೆ ಒಂಥರ ಬಹಳ ಆಶ್ಚರ್ಯವೂ ಕೂಡ ಆಗುತ್ತೆ. ಒಂದು ಅರ್ಥದಲ್ಲಿ ಬಹಳ ಕುತೂಹಲ, ಒಂಥರ ಕನ್ಫ್ಯೂಷನ್ ಅಂತಲೂ ಹೇಳ್ಬೋದು. ಯಾಕಂದರೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡುವಂಥ ವೇಗ, ಉತ್ಸಾಹ ಈಗ ಸೂತ್ರಧಾರಿಗಳ ವಿಚಾರಣೆ ವೇಳೆಯಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಸೂತ್ರಧಾರಿಗಳ ಬಂಧನವಾಗುತ್ತೆ, ಅವರು ಕೂಡ ಅರೆಸ್ಟ್ ಆಗ್ತಾರೆ, ಅವರು ಈ ಪ್ರಕರಣದಲ್ಲಿ ಲಾಕ್ ಆಗ್ತಾರೆ ಅಂತ ಸಾಕಷ್ಟು ಜನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಅದೆಲ್ಲವೂ ಕೂಡ ಹುಸಿಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಬುರುಡೆಯ ಮೂಲ ವ್ಯಕ್ತಿ ವಿಠಲ್ ಗೌಡ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಅವರನ್ನ ಮಹಜರು ಪ್ರಕ್ರಿಯೆ ಕೂಡ 2 ಬಾರಿ ಬಂಗ್ಲಗುಡ್ಡ ಕಾಡಿಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ಬುರುಡೆಯನ್ನ ಉತ್ಖನನ ಮಾಡಿದಂಥ ವಿಚಾರ ಮತ್ತು ಅದನ್ನು ಅಡಗಿಸಿದಂಥ ವಿಚಾರ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಮಹಜರು ಪ್ರಕ್ರಿಯೆ ಕೂಡ ಆಗಿದೆ. ಮತ್ತು ಇಡೀ ಟೀಮ್ಗೆ ಚಿನ್ನಯ್ಯನನ್ನ ಸಂಪರ್ಕ ಮಾಡಿದೆ ಇದೇ ವಿಠಲಗೌಡ ಅನ್ನುವಂಥ ಮಾಹಿತಿ ಇದ್ರೂ ಕೂಡ ಎಸ್ಐಟಿ ಅವರನ್ನ ಬಂಧಿಸಿರಲಿಲ್ಲ. ಸೊ ನಿನ್ನೆ ಮಹಜರು ನಡೆದ ಬಳಿಕ ಇವತ್ತು ಅವರನ್ನ ವಶಕ್ಕೆ ಪಡೆಯುವಂಥ ಬೆಳವಣಿಗೆಗಳು ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ ಆಯಿತು. ಯಾಕಂದ್ರೆ ಚಿನ್ನಯ್ಯನದ್ದು ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಆದರೆ ಇವತ್ತು ನೋಡೋಕೆ ಹೋದ್ರೆ ಎಲ್ಲವೂ ಕೂಡ ತದ್ವಿರುದ್ಧ ಆಗಿದೆ. ಅಂದ್ರೆ ವಿಠಲ್ ಗೌಡರನ್ನ ವಿಚಾರಣೆಗೆ ಹಾಜರುಪಡಿಸಿದಂಥ ಎಸ್ಐಟಿ 5 ದಿನಗಳ ಕಾಲ ಅವರನ್ನು ವಿಚಾರಣೆಗೆ ಒಳಪಡಿಸಿತ್ತು. ಮತ್ತು ಅವರ ಜೊತೆಗೆ ಪ್ರದೀಪ್ ಗೌಡ ಅನ್ನುವಂಥವ್ರನ್ನ ಕೂಡ 4 ದಿನಗಳ ಕಾಲ ವಿಚಾರಣೆ ಮಾಡಿತ್ತು ನಿನ್ನೆ ತನಕ. ಸೊ ಅವರಿಗೀಗ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದ್ದಾರೆ. ಅಂದ್ರೆ ಈಗ ನೀವು ವಿಚಾರಣೆಗೆ ಬರೋದು ಬೇಡ, ಇನ್ನು ಮುಂದಕ್ಕೆ ನಾವೇ ನಿಮ್ಮನ್ನ ವಿಚಾರಣೆ ಕರಿತೀವಿ ಅಂತ. ಇದು ಬಹಳ ಆಶ್ಚರ್ಯ ಕಾರಣವಾಗಿದೆ ದಶರಥ್. ಈ ಪ್ರಕರಣ ಎತ್ತ ಸಾಗ್ತಾ ಇದೆ, ಅಥವಾ ಅಂತಿಮವಾಗಿ ಚಿನ್ನಯ್ಯ ಮಾತ್ರ ಇದರಲ್ಲಿ ಲಾಕ್ ಆಗ್ತಾನ, ಆತ ಮಾತ್ರ ಕಂಬಿ ಎಣಿಸುವಂತ ಸ್ಥಿತಿಗೆ ತಲುಪ್ತಾನ ಅನ್ನೋದು. ಯಾಕಂದ್ರೆ ಈಗ ಇನ್ ಕೇಸ್ ಚಿನ್ನಯ್ಯನೇ ವಿಠಲ್ ಗೌಡ ಜೊತೆಗೆ ಹೋಗಿ ಆ ಬುರುಡೆಯನ್ನ ಉತ್ಖನನ ಮಾಡಿ ತಂದಿದ್ರು ಕೂಡ ಇಲ್ಲಿ ವಿಠಲ್ ಗೌಡರದ್ದು ಒಂದು ಅರ್ಥದಲ್ಲಿ ಅಪರಾಧವೇ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಒಂದು ಸ್ಕೆಲಿಟನ್ಸ್ ಅನ್ನ ಅಥವಾ ಮಾನವಸ್ತಿ ಪಂಜರವನ್ನ ಕಾನೂನಾತ್ಮಕ ಪ್ರಕ್ರಿಯೆ, ಅಂದ್ರೆ ಒಂದು AC ಇರಬೇಕು, ತಹಶೀಲ್ದಾರ್ ಇರಬೇಕು, ಸೋಕೋ ಟೀಮ್ ಇರಬೇಕು, ಹೀಗೆ ಕಾನೂನಾತ್ಮಕವಾಗಿ ಮಹಜರು ಮಾಡಿ ಅದನ್ನ ಉತ್ಖನನ ಮಾಡಬೇಕಾಗಿರುವಂತದ್ದು ರೂಲ್ಸ್. ಆದ್ರೆ ಇಲ್ಲಿ ಅದನ್ನ ಫಾಲೋ ಮಾಡಿಲ್ಲ ವಿಠಲ್ ಗೌಡರು ಅನ್ನುವಂಥ ಮಾತುಗಳು ಕೂಡ ಇದೆ. ಆದ್ರೆ ಇವರ ಬಂಧನವಾಗದೆ ಇರೋದು, ಅಥವಾ ಈಗ ಇವರಿಗೆ ವಿಚಾರಣೆಗೆ ಬರೋದು ಬೇಡ, ಮುಂದಕ್ಕೆ ನಾವು ನಿಮ್ಮನ್ನ ವಿಚಾರಣೆ ಕರಿತೀವಿ ಅನ್ನಿರೋದು ಬಹಳ ಅಚ್ಚರಿಗೆ ಕೂಡ ಕಾರಣವಾಗ್ತಾ ಇದೆ ದಶರಥ್. ಇದರಲ್ಲಿ ಒಂದು ಮಾತ್ರ ಬಹಳ ಸ್ಪಷ್ಟ, ಅಂದ್ರೆ ಎಸ್ಐಟಿಯ ತನಿಖೆ ಒಂದು ಆಯಾಮದಲ್ಲಿ ಮಾತ್ರ ಸಾಗ್ತಾ ಇಲ್ಲ, ಇದರಲ್ಲಿ 4-5 ಆಯಾಮಗಳಂತೂ ಖಂಡಿತವಾಗಿಯೂ
ಇದೆ. ಒಂದು ಈ ಬುರುಡೆ ಪ್ರಕರಣ, ಚಿನ್ನಯ್ಯ ಅಥವಾ ಆತನ ಉಲ್ಟಾ ಹೇಳಿಕೆಗಳಾಗಿರಬಹುದು. ಇನ್ನೊಂದು ಕಡೆಯಿಂದ ಪಂಚಾಯತ್ನ ದಾಖಲೆಯನ್ನ ಕೆದಕುವತ್ತ ಕೂಡ SIT ಹೆಚ್ಚಿನ ಗಮನವನ್ನ ವಹಿಸ್ತಾ ಇದೆ. ಹಾಗಾಗಿ ಈಗಾಗಲೇ ಚಿನ್ನಯ್ಯ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಈವರೆಗೆ ಏನೆಲ್ಲ ವಿಚಾರಣೆ ಮಾಡಿದ್ರು ಸಾಕಷ್ಟು ಜನರದ್ದು, ಅದು ಯೂಟ್ಯೂಬರ್ಗಳಾಗಿರ್ಬೋದು. ಇಬ್ರು ಯೂಟ್ಯೂಬರ್ ಮನಾಫ್ ಮತ್ತು ಅಭಿಷೇಕ್ ಅನ್ನ ಕೂಡ ತೀವ್ರ ವಿಚಾರಣೆ ನಡೆಸಿ ಅವರಿಂದ ಹೇಳಿಕೆಯನ್ನ ಪಡೆದುಕೊಂಡು ನಿನ್ನೆ ಅವರನ್ನ ವಾಪಸ್ ಕಳಿಸಿದ್ರು. ಇನ್ನು ನಾವು ಕರೆದಾಗ ನೀವು ಬರಬೇಕು ಅನ್ನುವಂಥ ರೀತಿಯಲ್ಲಿ. ಸೊ ಇವತ್ತು ವಿಠಲ್ ಗೌಡ ಅವರಿಗೂ ಕೂಡ ರಿಲೀಫ್ ಅನ್ನ ನೀಡಿದ್ದಾರೆ, ಪ್ರದೀಪ್ ಗೌಡಗೂ ಕೂಡ ರಿಲೀಫ್ ನೀಡಿದ್ದಾರೆ. ಇವತ್ತು ಕೇವಲ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ವಿಚಾರಣೆ ಆಗ್ತಾ ಇದೆ. ಬಹುತೇಕ ಇವ್ರಿಗೂ ಕೂಡ ರಿಲೀಫ್ ಸಿಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಒಂದು ವಿಚಾರ ಇತ್ತು, ಈಗ ಏನು ವಿಚಾರಣೆ ಆಗ್ತಾ ಇದೆಯೋ, ಚಿನ್ನಯ್ಯ ಹೇಳಿಕೆಯ ಬಳಿಕ ಯಾರನ್ನೆಲ್ಲ ವಿಚಾರಣೆ ಕರೆದಿದ್ರೋ ಅವರು ಕೇವಲ ಸಾಕ್ಷಿದಾರರು. ಹಾಗಾದರೆ ಸಾಕ್ಷಿದಾರರು ಅಂದ್ರೆ ಏನು? ಅಂದ್ರೆ ಚಿನ್ನಯ್ಯ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದಕ್ಕೆ ಇವರು ಸಾಕ್ಷಿದಾರರ, ಅಥವಾ ಆತನ ಕನ್ಫೆಷನ್ ಆಗಿರ್ಬೋದು, ಆತ ಹೇಳಿಕೆ ಉಲ್ಟಾ ಕೊಟ್ಟಿರುವಂತದ್ದಾಗಿರ್ಬೋದು, ಅದಕ್ಕೆ ಇವರು ಸಾಕ್ಷಿದಾರರ, ಅಥವಾ ಬಂಗ್ಲಾಗುಡ್ಡ ಕಾಡಿನಿಂದ ವಿಠಲ್ ಗೌಡ ಮಾತ್ರವಲ್ಲದೆ ಚಿನ್ನಯ್ಯ ಕೂಡ ಅವ್ರ ಜೊತೆಗೆ ಹೋಗಿ ಚಿನ್ನಯ್ಯ ಆ ಜಾಗವನ್ನ ತೋರಿಸಿ ವಿಠಲ್ ಗೌಡ ಕೇವಲ ಅದಕ್ಕೆ ಸಾಕ್ಷಿದಾರರು ಮಾತ್ರ ಆಗಿದ್ರ? ಹೀಗೆ ಹಲವು ಪ್ರಶ್ನೆಗಳು ಇನ್ನೂ ಉಳ್ಕೊಂಡಿರುವಂತದ್ದು ದಶರಥ್. ಒಟ್ಟಾರೆ SIT ತನಿಖೆ ಹೋಗಿ ಎಲ್ಲಿಗೆ ನಿಲ್ಲುತ್ತೆ, ಇಲ್ಲಿ ಅಂತಿಮವಾಗಿ ಯಾರು ಲಾಕ್ ಆಗ್ತಾರೆ? ಯಾಕಂದ್ರೆ ಡೇ 1 ಅಲ್ಲಿ ಒಂದು ಸತ್ಯ ಗೊತ್ತಿತ್ತು, ಚಿನ್ನಯ್ಯ ಅಂತೂ ಜೈಲಿಗೆ ಹೋಗೋದು ಪಕ್ಕ. ಆದ್ರೆ ಆತ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಯಾರನ್ನ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಈಗ ಆತ ಹೇಳಿಕೆಯನ್ನ ಉಲ್ಟಾ ಕೊಟ್ಟ ಬಳಿಕ ಅದು ಈ ಸೂತ್ರಧಾರಿಗಳನ್ನ ಕರ್ಕೊಂಡು ಹೋಗ್ತಾನೆ, ಮತ್ತು ಇದೊಂದು ಷಡ್ಯಂತ್ರ, ಈ ಬುರುಡೆಯನ್ನ ಸೈನ್ಸ್ ಲ್ಯಾಬಿನಿಂದ ತರಲಾಯಿತು ಅಥವಾ ಮಹೇಶ್ವರಿ ತಿಮ್ಮರುಡಿ ಅವರ ತೋಟದಿಂದ ತರಲಾಯಿತು. ಈಗ ಈ ಎಲ್ಲ ಊಹಾಪೋಹಗಳಿಗೂ ಕೂಡ ತೆರೆ ಬಿದ್ದಿದೆ. ಇದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ರೀತಿಯ ಒಂದು ಬೆಳವಣಿಗೆಗಳು ಸದ್ಯ ಆಗ್ತಾ ಇದೆ. ಆ ಬುರುಡೆ ಬಂದಿರೋದು ಧರ್ಮಸ್ಥಳ ಕಾಡಿನಿಂದ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆದರೆ ಅದನ್ನ ತಂದಿದ್ದು ಯಾರು ಅನ್ನುವಂಥದ್ದೇ ಇದ್ದಂಥ ಪ್ರಶ್ನೆ. ಅದಕ್ಕೂ ಕೂಡ ವಿಠಲ್ ಗೌಡ ಅನ್ನುವಂಥ ಉತ್ತರ ಸಿಕ್ಕಿದೆ. ಸ್ಟಿಲ್ ವಿಠಲಗೌಡ ಬಂಧನಕ್ಕೆ SIT ಅಧಿಕಾರಿಗಳು ಮೀನಾಮೇಷ ಎಡಿಸ್ತಾ ಇದ್ದಾರೆ. ಇದು ಸಾಕ್ಷ್ಯಾಧಾರಗಳ ಕೊರತೆನಾ, ಅಥವಾ ವಿಠಲ್ ಗೌಡ ಇದರಲ್ಲಿ ನಿರ್ದೋಷಿಯ? ಏನೋ ಒಂದು ಪಶ್ಚಾತ್ತಾಪ ಪತ್ರದಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ನೋ ಅದೇ ತರ ಘಟನಾವಳಿಗಳು ಏನಾದರೂ ಆಗಿದೆಯಾ? ಆತನೇ ಹೋಗಿ ಆ ಕಾಡಿನಿಂದ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ? ಇದೆಲ್ಲವೂ ಕೂಡ ಸದ್ಯ ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು. ಬಟ್ 2-3 ದಿನದ ಒಳಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟ ಉತ್ತರ ಸಿಗುವಂತ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಇವತ್ತು ಜಯಂತ್ ಟಿ ಮತ್ತು ಗಿರೀಶ್ ಮಠಣ್ಣವರ ವಿಚಾರಣೆಯ ಬಳಿಕ ಮತ್ತೆ ಅವರಿಗೆ ವಾಪಸ್ ಕಳಿಸ್ತಾರೆ. ನಾಳೆ ಅವರನ್ನ ಮತ್ತೆ ಕರೀತಾರಾ, ಅಥವಾ ಅವರಿಗೂ ಕೂಡ ರಿಲೀಫ್ ನೀಡಲಾಗುತ್ತಾ? ಇದು ಈಗ ಸದ್ಯ ಕುತೂಹಲ ಕಾರಣವಾಗಿರುವಂತದ್ದು ದಶರಥ್. ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.